IPL ಮೆಗಾ ಆಕ್ಷನ್ ಮುಗಿತಾ ಇದ್ದಂತೆ 18ನೇ ಸೀಸನ್ ಯಾವಾಗ ಶುರುವಾಗುತ್ತಪ್ಪ ಅಂತ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ. IPL ಅಂದ್ರೆ ಭಾರತೀಯರ ಪಾಲಿಗೆ ICC ಟೂರ್ನಿಗಳಿಗಿಂತಲೂ ಹೆಚ್ಚು. ಹೀಗೆ ಫ್ಯಾನ್ಸ್ ಎಲ್ಲ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಫ್ರಾಂಚೈಸಿಗಳಿಗೂ ಕೂಡ ಟೂರ್ನಿ ಅಂದ್ರೆ ಪ್ರತಿಷ್ಠೆ. ಬಟ್ ನಿಮಗೆಲ್ಲ ಅನಿಸ್ಬೋದು, ಟ್ರೋಫಿ ಗೆದ್ದ ತಂಡಕ್ಕೆ ಸಿಗೋ ಪ್ರೈಸ್ ಮನಿ 20 ಕೋಟಿ ರೂಪಾಯಿ. ಬಟ್ ತಂಡಗಳು 200 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತವೆ. ಹಾಗಾದ್ರೆ ಇವರಿಗೆ ನಷ್ಟ ಆಗಲ್ವಾ? ಆದಾಯದ ಮೂಲ ಏನು? ಅಷ್ಟೊಂದು ಹಣವನ್ನು ವೆಚ್ಚ ಮಾಡೋದು ಯಾಕೆ? ಬಟ್ ನಿಜ ಏನಂದ್ರೆ, ಸೋತ್ರು ಕೂಡ ಫ್ರಾಂಚೈಸಿಗಳು ಕೋಟಿಗಳ ಲೆಕ್ಕದಲ್ಲಿ ಲಾಭವನ್ನು ಮಾಡಿಕೊಳ್ತವೆ. ಅದು ಹೇಗೆ ಅನ್ನೋ ಬಗ್ಗೆ ರೋಚಕ ಮಾಹಿತಿಗಳನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17 ಸೀಸನ್ ಭರ್ತಿ 17 ಸೀಸನ್ಗಳನ್ನು ಮುಗಿಸಿರೋ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಲೀಗ್ ಎನಿಸಿಕೊಂಡಿದೆ. 2 ತಿಂಗಳುಗಳ ಕಾಲ ನಡೆಯುವ $1 ಮಿಲಿಯನ್ ಟೂರ್ನಿಯ ಪಾಪ್ಯುಲಾರಿಟಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಅದರಲ್ಲೂ ಕೂಡ ಕಳೆದ ವಾರ ನಡೆದ ಮೆಗಾ ಹರಾಜು ಬಳಿಕ 18ನೇ ಆವೃತ್ತಿಯ IPL ಕಣ್ತುಂಬಿಕೊಳ್ಳೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾತರದಿಂದ ಕಾಯ್ತಾ ಇದೆ. IPLನಿಂದಾಗಿ ಎಷ್ಟೋ ಪ್ರತಿಭಾವಂತ ಆಟಗಾರರು ಬೆಳಕಿಗೆ ಬರ್ತಿದ್ದಾರೆ. ಟೀಮ್ ಇಂಡಿಯಾಗೂ ಕೂಡ ಪದಾರ್ಪಣೆ ಮಾಡ್ತಿದ್ದಾರೆ. ಅವರ ಲೈಫ್ ಸ್ಟೈಲ್ ಕೂಡ ಸುಧಾರಿಸಿದೆ. ಹಾಗಂತ ಜಗತ್ತಿನ ಅತಿದೊಡ್ಡ ಕ್ರಿಕೆಟ್ ಲೀಗ್ ಆಗಿರುವ IPLನಲ್ಲಿ ಚಾನ್ಸ್ ಗಿಟ್ಟಿಸಿಕೊಳ್ಳೋದು ಅಂದ್ರೆ ಅದು ಸುಲಭದ ಮಾತು ಕೂಡ ಅಲ್ಲ. ಇತರೆ ದೇಶಿ ಟೂರ್ನಿಗಳಲ್ಲೂ ಕೂಡ ಅಬ್ಬರಿಸಬೇಕಾಗುತ್ತೆ. ಇದು ಆಟಗಾರರ ಕಥೆಯಾದ್ರೆ ಫ್ರಾಂಚೈಸಿಗಳಿಗೂ ಕೂಡ ದೊಡ್ಡ ಸವಾಲೇ ಇದೆ. BCCI ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿರುವಂತ IPLನಲ್ಲಿ ತಂಡ ನಿರ್ವಹಣೆ ಮಾಡುವುದು ಮುಳ್ಳಿನ ಮೇಲಿನ ನಡಿಗೆಯೇ ಸರಿ. ಒಂದು ಸೀಸನ್ಗೆ 200 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಪ್ರಶಸ್ತಿ ಮೊತ್ತ ಮೀನು, ಆದಾಯ ತಿಮಿಂಗಿಲ. 20 ಕೋಟಿ. IPL ಟೂರ್ನಿಯಲ್ಲಿ ಆಡಿ ಗೆದ್ದರೆ ಸಿಗೋ ಪ್ರಶಸ್ತಿ ಮೊತ್ತ 20 ಕೋಟಿ. ಬಟ್ ಆಟಗಾರರ ಖರೀದಿ ಸೇರಿದಂತೆ ಅವರ ವಸತಿ, ಊಟ, ಫ್ಲೈಟ್ ಹೀಗೆ ಎಲ್ಲವನ್ನು ಕೂಡ ಫ್ರಾಂಚೈಸಿಗಳೇ ನೋಡಿಕೊಳ್ಬೇಕು. ಕೋಟಿ ಅನ್ನೋದಕ್ಕೆ ಇಲ್ಲಿ ಲೆಕ್ಕವೇ ಇರೋದಿಲ್ಲ. ಇಷ್ಟೆಲ್ಲ ಖರ್ಚು ಮಾಡಿದ್ರೂ ಕೂಡ ಚಾಂಪಿಯನ್ ತಂಡಕ್ಕೆ ಸಿಗೋದು 20 ಕೋಟಿ ರೂಪಾಯಿ. ರನ್ನರ್ ಅಪ್ಗೆ 13 ಕೋಟಿ, ಹಾಗೆ 3 ಮತ್ತು 4ನೇ ಸ್ಥಾನ ಪಡೆದ ತಂಡಗಳಿಗೆ 6.5 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ಹೀಗೆಲ್ಲ ಖರ್ಚು ಮಾಡಿ ಫ್ರಾಂಚೈಸಿಗಳು ಇಷ್ಟೇ ಹಣಕ್ಕೆ ಆಸೆ ಪಡ್ತವೆ ಅಂದ್ರೆ ನೋ ವೇ, ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರೈಸ್ ಮನಿ ಅನ್ನೋದು ಒಂದು ಮೀನು ಇದ್ದ ಹಾಗೆ ಅಷ್ಟೇ. ಬಟ್ IPLನಿಂದ ಬರೋ ಆದಾಯ ತಿಮಿಂಗಿಲಕ್ಕೆ ಸಮ. RCB, CSK, ಮುಂಬೈ, SRH, ಡೆಲ್ಲಿ, KKR, ಪಂಜಾಬ್ ಸೇರಿದಂತೆ ಎಲ್ಲಾ 10 ತಂಡಗಳು ಹಣ ಗಳಿಸೋದೇ ಟೂರ್ನಿಯಿಂದ, ಹಾಗೆ ಆಯೋಜನೆಯಿಂದ. ಟೈಟಲ್ ಸ್ಪಾನ್ಸರ್ಶಿಪ್ಗೆ ಹರಿದು ಬರುತ್ತೆ ಕೋಟಿ ಹಣ. IPL ತಂಡಗಳಿಗೆ ಹಲವಾರು ಮೂಲಗಳಿಂದ ಹಣದ ಹೊಳೆಯೇ ಹರಿದು ಬರುತ್ತೆ. ಈ ಪೈಕಿ ಟೈಟಲ್ ಸ್ಪಾನ್ಸರ್ಶಿಪ್ ಕೂಡ ಒಂದು. IPL ಲೋಗೋ ಮೇಲೆ ಟಾಟಾ ಅಂತ ಬರೆದಿರೋದನ್ನ ನೀವೆಲ್ಲ ನೋಡೇ ಇರ್ತೀರಾ. ಟಾಟಾ IPL ಅಂತಾನೆ ಕರೆಯಲಾಗುತ್ತೆ. ಇದನ್ನೇ ಟೈಟಲ್ ಅಥವಾ ಶೀರ್ಷಿಕೆ ಪ್ರಾಯೋಜಕತ್ವ ಎನ್ನಲಾಗುತ್ತೆ. ಟಾಟಾ ಕಂಪನಿ ಪ್ರತಿ ವರ್ಷದ ಟೈಟಲ್ ಸ್ಪಾನ್ಸರ್ಶಿಪ್ಗೆ BCCIಗೆ ಬರೋಬ್ಬರಿ 330 ಕೋಟಿ ರೂಪಾಯಿಯನ್ನು ಪಾವತಿ ಮಾಡುತ್ತೆ. ಈ ಮೊತ್ತದಲ್ಲಿ 50% BCCIಗೆ, ಉಳಿದ 50% ಉಳಿದ ಎಲ್ಲಾ ತಂಡಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಇದು ಆದಾಯದ ಮೊದಲನೇ ಭಾಗ. ಮ್ಯಾಚ್ ಸ್ಪಾನ್ಸರ್ಶಿಪ್ನಿಂದಲೂ ಹಣದ ಮಳೆ. ಮ್ಯಾಚ್ ಟೈಮಲ್ಲಿ ನೀವೆಲ್ಲ ಕಮರ್ಷಿಯಲ್ಗಳನ್ನ ನೋಡೇ ಇರ್ತೀರ. ಅದರಲ್ಲೂ ಮುಖ್ಯವಾಗಿ ಪಂದ್ಯ ಶ್ರೇಷ್ಠ ನೀಡುವ ವೇಳೆ ರೂಪೆ, ಪೇಟಿಎಂ, ಅಪ್ಸ್ಟ್ಯಾಕ್ಸ್, ಅರಾಮ್ಕೋ, ಡ್ರೀಮ್ 11, ಟಾಟಾ ನ್ಯೂ, ಸಿಯಟ್ ಟೈರ್, ಕ್ರೆಡ್ ಪವರ್ ಸೇರಿದಂತೆ ಹಲವು ಪ್ರಾಯೋಜಕತ್ವ ಇರಲಿದೆ. ಪ್ರತಿಯೊಂದು ಜಾಹೀರಾತುದಾರರು ಕೂಡ ಕನಿಷ್ಠ 25 ಕೋಟಿ ರೂಪಾಯಿ ನೀಡ್ತಾರೆ. ಇದರಲ್ಲಿ 50% BCCIಗೆ, ಹಾಗೆ ಉಳಿದದ್ದು ತಂಡಗಳ ಮಾಲೀಕರ ಪಾಲಾಗಲಿದೆ. ಪ್ರಸಾರದ ಹಕ್ಕು ಪಡೆಯಲು ಟಿವಿ ಚಾನೆಲ್ಗಳ ರೇಸ್. IPL ಪ್ರಸಾರದ ಹಕ್ಕುಗಳನ್ನು ಪಡೆಯೋಕೆ ಟಿವಿ ಚಾನೆಲ್ಗಳು ಕೋಟಿ ಹಣ ಸುರಿತವೆ. ಸಾವಿರಾರು ಕೋಟಿ ಅದು ಕೂಡ. ಎಷ್ಟು ಕೋಟಿ ಆದರೂ ಕೂಡ ನೀಡೋಕೆ ಹಲವು ಚಾನೆಲ್ಗಳು ಸಿದ್ಧವಾಗಿವೆ. 2008ರಿಂದ 2017ರ ತನಕ ಸೋನಿ ನೆಟ್ವರ್ಕ್ ಪ್ರಸಾರದ ಹಕ್ಕನ್ನು ಪಡೆದಿತ್ತು. ವರ್ಷಕ್ಕೆ 820 ಕೋಟಿ ರೂಪಾಯಿಯನ್ನ BCCIಗೆ ಪಾವತಿ ಮಾಡ್ತಾ ಇತ್ತು. ಇನ್ನು 2018ರಿಂದ 22ರ ತನಕ 16,400 ಕೋಟಿಗೆ ಪ್ರಸಾರದ ಹಕ್ಕುಗಳನ್ನ ಸ್ಟಾರ್ ಸ್ಪೋರ್ಟ್ಸ್ ಖರೀದಿ ಮಾಡಿತ್ತು. ಆ ಬಳಿಕ 5 ವರ್ಷಗಳ ಅವಧಿಗೆ ಅಂದ್ರೆ 2023ರಿಂದ 27ರವರೆಗೆ IPL ಮಾಧ್ಯಮ ಹಕ್ಕು 48,390 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಜಿಯೋ ಸಿನಿಮಾ, ಡಿಸ್ನಿ ಪ್ಲಸ್, ಹಾಟ್‌ಸ್ಟಾರ್ ಕಂಪನಿ, ವಯಾಕಾಮ್ ಪ್ರಸಾರದ ಹಕ್ಕುಗಳನ್ನು ಪಡೆದಿವೆ. ಈ ಮೊತ್ತದಲ್ಲೂ ಕೂಡ 50-50 ಅನುಪಾತದಲ್ಲಿ ಹಂಚಿಕೆಯಾಗಲಿದೆ. ಆದರೆ ಚಾನೆಲ್ಗಳು 10 ಸೆಕೆಂಡ್ಗಳ ಜಾಹೀರಾತು ಸ್ಲಾಟ್ಗೆ 15ರಿಂದ 20 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತವೆ. ಆ ಮೂಲಕ ಚಾನೆಲ್ಗಳು ಕೂಡ ಆದಾಯವನ್ನು ಗಳಿಸ್ತವೆ. ಜೆರ್ಸಿ ಪ್ರಾಯೋಜಕತ್ವದಲ್ಲೂ ಸಿಗಲಿದೆ ಕೋಟಿ ಹಣ. ಇನ್ನು ಫ್ರಾಂಚೈಸಿಗಳ ಮಾಲೀಕರಿಗೆ ಆದಾಯದ ಮತ್ತೊಂದು ಮಾರ್ಗ ಅಂದ್ರೆ ಜೆರ್ಸಿ ಸ್ಪಾನ್ಸರ್ಶಿಪ್. ಆಯಾ ತಂಡಗಳ ಮಾಲೀಕರು ತಂಡದ ಜೆರ್ಸಿಯಲ್ಲಿ ವಿವಿಧ ಜಾಹೀರಾತು ಕಂಪನಿಗಳ ಲೋಗೋಗಳು ಇರ್ತವೆ. ಮುಂಭಾಗ ಜಾಹೀರಾತು ನೀಡೋಕೆ 30 ಕೋಟಿ ರೂಪಾಯಿ, ಹಾಗೆ ಹಿಂಭಾಗ ಪ್ರಕಟ ಮಾಡೋಕೆ 15 ಕೋಟಿ ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ.
ಹಾಗೆ IPL ಪಂದ್ಯದ ಟಿಕೆಟ್ಗಳ ಮಾರಾಟದಲ್ಲೂ ಕೂಡ ಮಾಲೀಕರಿಗೆ ಷೇರು ಬರಲಿದೆ. ಆಯಾ ತಂಡಗಳ ತವರು ಮೈದಾನಗಳಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ ಬೆಲೆಯಲ್ಲಿ 80% ಮೊದಲ ಆಯಾ ತಂಡದ ಮಾಲೀಕರಿಗೆ ಸಿಗುತ್ತೆ. 20% ರಾಜ್ಯ ಕ್ರಿಕೆಟ್ ಮಂಡಳಿಗಳ ಪಾಲಾಗಲಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ ಫ್ರಾಂಚೈಸಿಗಳ ಮಾಲೀಕರು ತಮ್ಮ ತಂಡಗಳ ಜೆರ್ಸಿ, ಲೋಗೋಗಳು, ಕ್ಯಾಪ್ಗಳನ್ನ ಮಾರಾಟ ಮಾಡುವ ಮೂಲಕ ಕೂಡ ಉತ್ತಮ ಆದಾಯವನ್ನು ಗಳಿಸ್ತಾರೆ. ಇದೆಲ್ಲದರ ಜೊತೆಗೆ ಬಹುಮಾನ ರೂಪದಲ್ಲೂ ಕೂಡ ಆದಾಯ ಬರುತ್ತೆ. ಬಹುಮಾನ ಪಡೆಯುವ ಹಣದಲ್ಲಿ ಅರ್ಧದಷ್ಟು ಮೊತ್ತ ಮಾಲೀಕರ ಖಾತೆಗೆ ಹೋಗುತ್ತೆ. ಉಳಿದ ಮೊತ್ತದಲ್ಲಿ ಆಟಗಾರರು ಮತ್ತು ಕೋಚ್ಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತೆ. ಹೀಗೆ ಎಲ್ಲಾ ಮೂಲಗಳಿಂದ ಏನಿಲ್ಲ ಅಂದ್ರೂ ಒಂದು ಫ್ರಾಂಚೈಸಿಗೆ 500 ಕೋಟಿಗಿಂತ ಹೆಚ್ಚು ಆದಾಯ ಬರುತ್ತೆ. ಅದರಲ್ಲೂ ಕೂಡ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದಿರುವಂತ RCB, CSK ಮತ್ತು ಮುಂಬೈ ತಂಡಗಳು 700 ಕೋಟಿಗೂ ಹೆಚ್ಚು ಸಂಪಾದನೆ ಮಾಡುತ್ತವೆ. ಇದಕ್ಕೆ ಹೇಳೋದು IPL ಅಂದ್ರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ. ನಮಸ್ಕಾರ.